సమస్యలు ఉంటూ ಮಾಡಿದ. ఇలాంటి అనేక సమస్యల్ని చేశారు. ಅವನ ಬಾಯಿಂದನೇ ಹೇಳ್ಬೇಕು, ಯೆಹೋವನು ನಿಜವಾದ ದೇವರು. ఆయన ಹಲ್ಲೆಲೂಯಾ. నోటి నుంచినే చెప్పాలి, దేవుడు ನಿಜమైన ಎಷ್ಟು దేవుడు. ಜನ ನಂಬ್ತೀರಾ? ನಮ್ಮ ಗ್ರಾಮದಲ್ಲಿ ಯಾರೆಲ್ಲ ನಮಗೆ ವಿರೋಧವಾಗಿ, ಸಭೆ ಗುರುವಾಗಿ, ದೇವರಿಗೆ ವಿರೋಧವಾಗಿ ಮಾತಾಡಿದ್ರೆ ಅವರೇ ಬಾಯಿ ಬಿಟ್ಟು ಹೇಳ್ಬೇಕು, ನಿಮ್ಮ ದೇವರು ನಿಜವಾದ ದೇವರು. ನಂಬುವವರು ಮಾತ್ರ ಕೈಗಳ ತಟ್ಟಿ ಹೇಳ್ರಿ, ನನ್ನ ದೇವರಿಗೆ ಇವತ್ತು ಅದ್ಭುತ, ಮಹತ್ವದ, ಊಹಿಸಲಾರದಷ್ಟು ಅಸಂಖ್ಯವಾದ, ಅಪರಿಮಿತವಾದ ಕಾರ್ಯಗಳು ಮಾಡಲಿಕ್ಕೆ ಇಂದು ಕೂಡ ಆತನು ಶಕ್ತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. దేవుడు అద్భుతಗಳನ್ನು ಮಾಡಲಿಕ್ಕೆ దేవుడు అద్భుత కార్యాలను చేసేదానికి సిద్ధంగా ఉన్నారు. ఓదిరి ఆ వాక్యం చదువుకుందాం. ಆಗ ಯೆಹೋವನು ಅವನಿಗೆ, ಅವರು ನಿನ್ನನ್ನು ನಂಬದೆ ಮೊದಲನೆಯ ಮಹತ್ಕಾರ್ಯವನ್ನು ತಿರಸ್ಕರಿಸಿದರು, ಎರಡನೆಯದನ್ನು ಲಕ್ಷ್ಯವಿಟ್ಟು ನಂಬುವರು. ಈ ಎರಡು ಮಹತ್ಕಾರ್ಯಗಳನ್ನು ಅವರು ಮನಸ್ಸಿಗೆ